ಮರದ ತುಂಬ ಮಾವಿನಕಾಯಿಗಳು, ಮಾವಿನ ಹಣ್ಣುಗಳು ನೋಡಿದರೆ ಅಲ್ಲೇ ವಾಸ ಮಾಡಿಬಿಡೋಣ, ಮಾವಿನ ಮರದ ಕೆಳಗಡೆನೇ ವಾಸ ಮಾಡಿ ಇಡೀ ದಿನ ಮಾವಿನ ಹಣ್ಣು ತಿಂತಾ ಇರೋಣ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೋಡಿ ಎಷ್ಟೊಂದು ಮಾವಿನಕಾಯಿಗಳು, ಮಾವಿನ ಹಣ್ಣುಗಳು ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಈಗ ಮಾವಿನ ಹಣ್ಣಿನ ಸೀಸನ್ನು. ಮಾವಿನ ಮರದ ತುಂಬ ಮಾವಿನಕಾಯಿಗಳು ತುಂಬಿಕೊಂಡಿವೆ, ಹಣ್ಣುಗಳು ತುಂಬಿಕೊಂಡಿವೆ. ಮಾವಿನಕಾಯಿ ನೋಡಿ ಹೇಗೆ ಜೋತಾಡ್ತಾ ಇವೆ. ನೋಡಿದರೆ ಮಾವಿನ ಮರದ ಕೆಳಗೆ ಮಲ್ಕೊಂಡಿರೋಣ ಅನಿಸುತ್ತೆ. ನಾವು ಸಣ್ಣಿರುವಾಗೆಲ್ಲ ಮಾಡ್ತಿದ್ವಿ. ಈ ಥರದ ಮಾವಿನ ಹಣ್ಣಲ್ಲ, ಈ ಹುಳಿ ಮಾವಿನ ಹಣ್ಣು ಅಂತ ಸಿಗ್ತಿತ್ತು. ದೊಡ್ಡ ದೊಡ್ಡ ಮರಗಳು, ಅದ್ರ ಕೆಳಗನೆ ಇಡೀ ದಿನ ನಾವು ಮೇ ತಿಂಗಳಲ್ಲಿ ರಜದಲ್ಲಿ, ಸ್ಕೂಲ್ ರಜದಲ್ಲಿ ಮಾವಿನ ಮರದ ಕೆಳಗೇ ಇರ್ತಿದ್ವಿ. ಹುಳಿ ಮಾವಿನ ಹಣ್ಣು, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುವಂಥದ್ದು. ಅದು ನೆನಪಾಯಿತು ನನಗೆ ಈ ಮಾವಿನ ತೋಟವನ್ನು ನೋಡಿದಾಗ. ಅಲ್ಲೇ ನಾವು ಇಡೀ ದಿನ ಮಾವಿನ ಹಣ್ಣು ಬಿದ್ದ ಹಾಗೆ ಅದನ್ನು ಕೆಳಗೆ ಬಿದ್ದಿದ್ದನ್ನು ಹೆಕ್ಕೊಳ್ಳೋದು, ತಿನ್ನೋದು ಮಾಡ್ತಿದ್ವಿ. ಈ ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಿಹಿ ಇರ್ಬೋದು ಅಂತ. ಒಂದಕ್ಕಿಂತ ಒಂದು ಮಾವಿನಕಾಯಿಗಳು ತುಂಬಾ ಕಲರ್ ಆಗಿರುವಂಥ ಸಿಹಿಯಾದ ಹಣ್ಣುಗಳು ಗೊತ್ತಾ. ಮಾವಿನ ಮರ ನೋಡಿದ್ರೇ ತುಂಬ ಖುಷಿಯಾಗುತ್ತೆ. ಮನೇಲಿ 1-2 ಮಾವಿನ ಮರ ಇದ್ಬಿಟ್ರೆ ಸಾಕು, ಆರಾಮಾಗಿ ಬೇಕಾದಷ್ಟು ಹಣ್ಣು ತಿನ್ನಲಿಕ್ಕೆ ಸಿಗುತ್ತೆ. ಇಷ್ಟೆಲ್ಲ ಇದ್ಬಿಟ್ರಂತೂ ಕೇಳೋದೇ ಬೇಡ ಅಲ್ವಾ. ನೋಡಿ ಎಷ್ಟೊಂದು ಮಾವಿನಕಾಯಿಗಳು ಜೊತಾಡ್ತಾ ಇವೆ, ಒಂದಕ್ಕಿಂತ ಒಂದು. ನನಗಂತೂ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಮಾವಿನ ಹಣ್ಣು ಇಷ್ಟ ಆಗದಿದ್ದವ್ರು ಯಾರಿದ್ದಾರೆ ಹೇಳಿ. ನೋಡಿ ಎಷ್ಟೊಂದು ಕಾಯಿಗಳಿವೆ, ಬೇರೆ ಬೇರೆ ಒಂಥರ ಪಿಂಕ್ ಕಲರು, ರೆಡ್ ಕಲರು ಹಣ್ಣಾದರೆ ಇದು ಎಷ್ಟು ಸಿಹಿ ಇರ್ಬೋದು ಲೆಕ್ಕ ಹಾಕಿ. ಅದು ಯಾವುದೇ ಒಂದು ಔಷಧಿ ಇಲ್ಲದೇ ಆರ್ಗ್ಯಾನಿಕ್ಕಾಗಿ ಬಂದಿರುವಂಥ ಕಾಯಿಗಳು. ಇದು ಮಾರ್ಕೆಟಿಗೆ ಹೋದ್ಮೇಲೆ ಅಲ್ಲಿ ಏನಾದರೂ ಔಷಧಿ ಹೊಡಿತಾರೇನೋ, ಅದ್ರ ಗಿಡದಲ್ಲಿರುವಾಗಂತೂ ಯಾರೂ ಔಷಧಿ ಹೊಡೆಯಲ್ಲ ಅಲ್ವಾ. ಇದನ್ನು ಹಾಗೇನು ಬೇಕಾದರೆ ಸ್ವಲ್ಪ ನಾವು ಒಂಚೂರು ತೊಳ್ಕೊಂಡು ತಿಂದುಬಿಡ್ಬೋದು ಹಣ್ಣಾದಾಗ. ಇಷ್ಟೊಂದು ನೋಡಿ ಇಲ್ಲಿ ರಾಶಿ ಹೊಡೆದಿಟ್ಟಿದ್ದಾರೆ ಕೊಯ್ದು. ಇದರಲ್ಲೇ ಹಣ್ಣುಗಳು ಇವೆ ನೋಡಿ. ಕೆಲವೊಂದು ಹಣ್ಣಂತೂ ಹಾಳಾಗಿಬಿಟ್ಟಿವೆ ಬಿದ್ದು, ಆಮೇಲೆ ಪಕ್ಷಿಗಳು ತಿನ್ನುತ್ತವೆ. ಆಮೇಲೆ ಕೆಲವೊಂದಷ್ಟಂತೂ ಹಣ್ಣುಗಳು ಬಿದ್ದು ಹಾಳಾಗಿವೆ ಮರದ ಕೆಳಗೆ. ನೋಡಿದರೆ ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ಇಷ್ಟೆಲ್ಲ ಬಿದ್ದುಬಿಟ್ಟಿದೆಯಲ್ಲ ಅಂತ. ಕಾಯಿ ನೋಡಿದರೆ ಇದು ಹುಲ್ಲಲ್ಲಿ ಹಾಕಿಬಿಟ್ರೆ ಹಣ್ಣು 4 ದಿನದಲ್ಲೇ ಹಣ್ಣಾಗ್ಬಿಡುತ್ತೆ. ನೋಡಿದ್ರೇ ತುಂಬ ಖುಷಿಯಾಗುತ್ತೆ ಅಲ್ವಾ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಹೇಳಿ ಮಾವಿನಕಾಯಿ? ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ಈ ತೋಟದಲ್ಲಿ ಹೋಗಿ 1-2 ದಿನ ಇದ್ದು ಇಲ್ಲೇ ಮಾವಿನ ಹಣ್ಣು ತಿಂತ ಕೂತ್ಬಿಡೋಣ ಅನ್ನಿಸ್ತಾ ಇದೆ, ನಿಜವಾಗ್ಲೂ ಹೇಳ್ತೀನಿ. ತುಂಬಾ ಖುಷಿ ಆಯ್ತಪ್ಪ ಈ ಮಾವಿನಕಾಯಿಗಳನ್ನು, ಹಣ್ಣುಗಳನ್ನು ನೋಡಿ. ಮರದ ಮೇಲೆ ಹಣ್ಣಾಗುತ್ತವೆ ನೋಡಿ, ಅವಂತೂ ಎಷ್ಟು ಸಿಹಿಯಾಗಿರುತ್ತೆ ಗೊತ್ತಾ. ಯಾಕೆಂದರೆ ನಮ್ಮ ಊರಲ್ಲಿ ನಾನು ಸಣ್ಣಿರುವಾಗ 2 ಮರ ಇದ್ದು ನಮ್ಮ ಮನೇಲಿ ಮಾವಿನ ಮರ. ಅದು ಹಣ್ಣು ಇದೇ ಥರದ್ದು ಹಣ್ಣುಗಳು, ಒಂದು 200-300 ಕಾಯಿ ಬರ್ತಿತ್ತು ಗೊತ್ತಾ ಒಂದೊಂದು ಮರಕ್ಕೆ. ಅಲ್ಲೇ ಮರದ ಮೇಲೆ ಹಣ್ಣಾಗ್ತಿತ್ತು, ನಾವು ಕೈಗೆ ಸಿಕ್ತಿತ್ತು ಈ ಥರ. ಈಗ ಹೆಂಗೆ ನೋಡಿ ಅದೇ ಥರ, ಅಷ್ಟು ಚೆನ್ನಾಗಿದೆ. ಇದು ನಮ್ಮೂರ ಕಡೆನೇ ಒಬ್ಬರು ತೋಟದಲ್ಲಿ ಆಗಿರುವಂಥದ್ದು. ಇಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯ್ತಪ್ಪ ಈ ಮಾವಿನ ಹಣ್ಣುಗಳನ್ನು ನೋಡಿ. ಕೆಲವೊಂದೆಲ್ಲ ಬಿದ್ದು ಹೋಗ್ತಾ ಇವೆ. ಇನ್ನೂ ಹೀಗೆ ಬಹಳಷ್ಟು ಕಾಯಿಗಳು, ಹಣ್ಣುಗಳು ಬಿದ್ದು ಹಾಳಾಗಿವೆ. ಮಳೆ ಬಂದುಬಿಟ್ರಂತೂ ತುಂಬಾ ಕಷ್ಟ ಎಲ್ಲ ಹಣ್ಣನ್ನು ಉಳಿಸ್ಕೊಳ್ಳೋದು, ಬೇಗ ಹಾಳಾಗಿಬಿಡುತ್ತವೆ. ಮಳೆ ಬರಬಾರ್ದು ಈ ಥರ ಹಣ್ಣಾಗುವಾಗ. ಅದರ ಪ್ರಕೃತಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಅಲ್ವಾ. ನೋಡಿ ಕೆಲವೊಂದು ಬಿದ್ದು ಹಾಳಾಗೋದು ಸಹಜ. ಎಲ್ಲದು ಬೆಳೆದಿರುವಷ್ಟು, ಮರಕ್ಕೆ ಬಿಟ್ಟಿರುವಷ್ಟು ಕಾಯಿ ನಮಗೇ ಸಿಗಬೇಕು ಅಂತ ಇಲ್ಲ. ಕೆಲವೊಂದಷ್ಟು ಭೂಮಿಗೆ ಹೋಗುತ್ತೆ, ಕೆಲವೊಂದಷ್ಟು ಪಕ್ಷಿಗಳು ತಿಂದು ಹೋಗುತ್ತವೆ. ಹೀಗೆ ಆಮೇಲೆ ಉಳಿದಿದ್ದು ನಾವು ತಿನ್ನೋದು. ಎಲ್ಲದೂ ಮನುಷ್ಯರಿಗೆ ಬೇಕು ಅಂತ ಏನಿಲ್ಲ, ಸ್ವಲ್ಪ ಪ್ರಕೃತಿಗೂ ಇರಲಿ. ಪ್ರಕೃತಿಯಿಂದನೇ ಬಂದಿರುವಂಥದ್ದು, ಪ್ರಕೃತಿಗೂ ಬೇಕು. ನೋಡಿ ಎಷ್ಟೊಂದು ನೇತಾಡ್ತಾ ಇವೆ ಮಾವಿನಕಾಯಿಗಳು. ಕಲರ್ ಆದ ಕಾಯಿನೋ ಹಣ್ಣು, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಈ ಮಾವಿನ ಮರಗಳನ್ನು ನೋಡಿ, ಕಾಯಿಗಳನ್ನು ನೋಡಿ. ಸಾವಿರಾರು ಮಾವಿನಕಾಯಿಗಳು ಅದ್ಭುತವಾಗಿವೆ ಅಲ್ವಾ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಮಾವಿನ ಹಣ್ಣನ್ನು ನೋಡಿ ಎಂಜಾಯ್ ಮಾಡಿ.